ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದುರ್ಗಮ ರಸ್ತೆ ಇದು. ಈ ರಸ್ತೆಯಲ್ಲಿ ಹೇಗೆ ಓಡಾಡೋದು ಸಿದ್ದರಾಮಯ್ಯ ಅವರೇ? ಇದು ಕಾಡಿನೊಳಗಿರುವಂತಹ ಈ ರಸ್ತೆ ಮಾರ್ಗವಾಗಿ ದಿನನಿತ್ಯವೂ ಶಾಲೆಯಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು 7 ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡೇ ಓಡಾಡಬೇಕು. ನಿಮ್ಗೇನಪ್ಪ, ತಿಂಗಳಾದ್ರೆ ಸಾಕು ಸಂಬಳ ಬರುತ್ತೆ. ನಮ್ಗೇನ್ ಬರುತ್ತೆ? ನಾವು ಓದಿ ವಿದ್ಯಾವಂತರಾಗಬೇಕು ಅಂದಾಗ ನಮಗೆ ಸಂಬಳ ಬರುತ್ತೆ. ನೀವು ಕಣ್ಣು ಕಾಣಲ್ವಾ? ಆಟವಾಡೋರ ಸಿದ್ದರಾಮಯ್ಯ ಅವರೇ, ಪಚ್ಚೆದೊಡ್ಡಿಯ ರಸ್ತೆ ನೋಡಿ ಎಂದು ಶಾಲೆ ವಿದ್ಯಾರ್ಥಿನಿಯ ಹೆಣ್ಣು ಮಕ್ಕಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿದಂತಹ ಇರುವ ಈ ರಸ್ತೆ ನೋಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿಯಿಂದ ಶಾಲೆಗೆ ತೆರಳುವ ಮಾರ್ಗವು ದುರ್ಗಮವಾಗಿದ್ದು ಕಲ್ಲು ಮಣ್ಣಿನಿಂದ ಕೂಡಿದೆ. ಇಲ್ಲಿಗೆ ವಾಹನಗಳು ಸರಿಯಾಗಿ ಸಂಚಾರ ಮಾಡುತ್ತಿಲ್ಲ. ನಿಗದಿತ ಸಮಯಕ್ಕೆ ಶಾಲೆಗೆ ಹೋಗದಿದ್ರೆ ಮೇಷ್ಟ್ರು ಬೈತಾರೆ. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ನಮಗೆ ವಾಹನ ಸೌಕರ್ಯವಿಲ್ಲ. ಜೊತೆಗೆ 7 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕು. ಹೆಣ್ಣು ಮಕ್ಕಳ ಸಂಕಷ್ಟ ನೀಗಿಸಬೇಕು ಅಂತ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದರು. ಶಿಕ್ಷಣ ಪಡೆಯಲು ಹೆಗಲ ಮೇಲೆ ಪುಸ್ತಕವಿರುವ ಬ್ಯಾಗ್ ನೇತು ಹಾಕಿಕೊಂಡು ಸುಮಾರು 7 ಕಿಲೋಮೀಟರ್ ನಡೆದುಕೊಂಡೇ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ತಾರ್ ರೋಡ್ ಮಾಡಿಸ್ತೀನಿ ಅಂತ ಹೇಳಿದಿರ, ತಾರ್ ರೋಡ್ ಮಾಡಿಸಿಲ್ಲ. ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಪ್ರಾಣಿಗಳು ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ಅವರು ಓಡೋಕ್ಕಾಗಲ್ಲ, ಭಯ ಪಟ್ಕೋತಾರೆ. ಮತ್ತು ಬಿದ್ದು ಕೈ ಕಾಲು ಏಟಾದರೆ ಅಪ್ಪ ಅಮ್ಮನಿಗೆ ತುಂಬ ಗಾಬರಿ ಆಗುತ್ತೆ. ಅವ್ರಿಗೆ ಜವಾಬ್ದಾರಿ ಏನು ಮಾಡ್ತೀರಾ? ದುಡ್ಡು ಕಾಸು ಕೊಡ್ತೀರಾ? ದುಡ್ಡು ಕೊಟ್ಟರೆ ಮಕ್ಕಳು ಸತ್ತೋದ್ರೆ ತಿರ್ಗಾ ಮತ್ತೆ ಬರಲ್ಲ. ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳೇ ತುಂಬ ಪ್ರಾಣಿ ಇರುತ್ತೆ, ಪ್ರಾಣ ಇಷ್ಟ. ಅಲ್ಲಿರೋವರೆಗೆ ರಸ್ತೆ ಎಲ್ಲ ಕಿತ್ತೋಗಿದೆ. ರಸ್ತೆ ಬೇಕು. ಸಿದ್ದರಾಮಯ್ಯನವರೇ, ನಿಮಗೆ ಕಣ್ಕಂಡಲ್ವಾ? ಹೆಣ್ಮಕ್ಳು ತುಂಬ ಸುಸ್ತಾಗಿರ್ತಾರೆ ಮತ್ತು ಹೆಣ್ಮಕ್ಳು ಕೈಲಿ ನಡೆಯೋಕ್ಕಾಗಲ್ಲ. ರಸ್ತೆ ಬೇಕು, ಮತ್ತು ವ್ಯಾನ್ ಬೇಕು. ಜೀಪ್ ಮಾಡಿ ದಾಳಿಗಳು, ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅವ್ರು ತಪ್ಪಿಸ್ಕೊಳಕ್ಕಾಗಲ್ಲ, ಓಡೋಕ್ಕಾಗಲ್ಲ. ವಯಸ್ಸಾಗಿರ್ತದೆ, ಅವ್ರ ಕೈಲಿ ಓಡೋಕ್ಕಾಗಲ್ಲ. ಬಿದ್ದುಕೊಂಡ್ರೆ ಏಟಿಗಿಟ್ಟಾಗ್ಬಿಟ್ರೆ ನೀವು ಜವಾಬ್ದಾರಿ ಆಯ್ತೀರಾ? ಸಿದ್ದರಾಮಯ್ಯನವರೇ, ನೀವು AC ರೂಮಲ್ಲಿ ಕೂತಿರ್ತೀರ, ನಿಮಗೆ ಸಂಬಳ ಬರುತ್ತೆ. ನಮಗೇನು ಬರುತ್ತೆ? ನಾವು ಚೆನ್ನಾಗಿ ಓದಬೇಕು ಅಂದರೆ ನಮಗೂ ತಾರ್ ರೋಡಿನ ವ್ಯವಸ್ಥೆ ಇರಬೇಕು. ಮತ್ತು ನಾವು ನಿಮ್ಮ ಥರ ಆಗಬೇಕು ಅಂದರೆ ತಾರ್ ರೋಡಿನ ವ್ಯವಸ್ಥೆ ಮಾಡಿ, ಕಾರ್ ಬಿಡಿ ಮತ್ತು ವ್ಯಾನ್ ಬಿಡಬೇಕು, ಬಸ್ ಮಾಡಬೇಕು. ಪ್ರಾಣಿಗಳು ದಾಳಿ ಮಾಡೋಕ್ಕೆ ಬಂದರೆ ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ? ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳು ಕಂಡ್ರೆ ಪ್ರೀತಿ ಇರುತ್ತೆ. ಕುಳ್ಳಿ ಆಗಲಿ ಒಬ್ಬರಿದ್ರೂ ಸರಿ, ಇಬ್ಬರು ಇದ್ರೂ ಸರಿ. ಅವ್ರು ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ? ನೀವು AC ರೂಮಲ್ಲಿ ಕೂತ್ಕೋತೀರಾ, ಸಂಬಳ ಬರುತ್ತೆ. ನಿಮಗೇನು? ಬಡವ್ರ ದುಡ್ಡು ನೀವು ತಿನ್ನೋದು. ಬಡವರಿದ್ದರೆ ನೀವು ಬದುಕೋದು. ಬಡವ್ರು ದುಡ್ಡು ಹಾಕಿದ್ರೆ ನೀವು ತಿನ್ನೋಕ್ಕಾಗೋದು. ಬಡವರಿದ್ದರೆ ನೀವು ಬದುಕೋಕ್ಕಾಗೋದು. ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಲೇಡೀಸ್ಗಳು ತಿರುಗಾಡಬೇಕಾದ್ರೆ ಭಾರಿ ತೊಂದರೆ ಆಗಿದೆ. ರೋಡ್ ಇಲ್ಲ, ಜನರಲ್ ಕಟ್ಟಿಂಗ್ ಮಾಡಿಲ್ಲ, ತುಂಬ ಪ್ರಾಬ್ಲಮ್ ಇದೆ. ಯಾರಿಗೆ ಹೇಳಿದ್ರು ಯಾರು ಗಮನಿಸ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ ಇದೆ. ಅದೇ ಇಲ್ಲ, ಇಲ್ಲಿ ಈಗ ಶಾಸಕರಿಗೆ ಗೆದ್ದಿರೋರು ಮಾಡ್ತೀವಿ ಅಂದ್ಬಿಟ್ಟು ಅವರು ಯಾಕೋ ಗಮನಕ್ಕೆ ತಗೋತಾ ಇಲ್ಲ. ಭಾರಿ ಪ್ರಾಬ್ಲಮ್ ಆಗಿದೆ. ಅದರಿಂದ ವ್ಯವಸ್ಥೆಗಳು ಅಂದರೆ ಚಿರತೆ ಭಯ ಬೇರೆ ಇದೆ. ಇವಾಗ ಯಾರು ಹೇಳಿದ್ರು ಗಮನಿಸ್ಕೊತಾ ಇಲ್ಲ. ಭಾರಿ ತೊಂದರೆಗಳು, ನಡೆಯೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಭಾರಿ ತೊಂದರೆಗಳಾಗಿದೆ. ಪಚ್ಚೆದೊಡ್ಡಿಯಿಂದ ಶಾಲೆ ತನಕ ನಡೆದುಕೊಂಡೇ ಹೋಗೋ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳ ದಾಳಿಯ ಜೀವ ಭಯದಲ್ಲೇ ಸಾಗುವುದು ಸಹಜವಾಗಿದೆ. ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ಹೋಗುವಾಗ ಬೇಕೇ ಬೇಕು, ನ್ಯಾಯ ಬೇಕು, ರಸ್ತೆ ಬೇಕು ಅಂತ ಘೋಷಣೆ ಕೂಗುತ್ತಾ ಸಾಗುವ ದೃಶ್ಯಗಳು ಮನ ಕಲಕುವಂತಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.